ಎಲ್ಲ ಆತ್ಮೀಯರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಇವತ್ತು ಒಬ್ಬ ಅನುಭವಿ ರಾಜಕಾರಣಿ, ಕಲರ್ಫುಲ್ ರಾಜಕಾರಣಿ, ದೇಶದ ಆಡಳಿತದಲ್ಲಿ ತನ್ನದೇ ಆದಂತಹ ಚೆಕ್ಮೆಂಟ್ ಅಂತ ಕೊಟ್ಟಂಥ ರಾಜಕಾರಣಿ, ಅದೇ ರೀತಿ ಒಂದು ರಾಜ್ಯದಲ್ಲಿ ಸತತ 20 ವರ್ಷ ಸಿ ಎಂ ಆಗುವುದು ಅಷ್ಟು ಸುಲಭದ ಮಾತಲ್ಲ. 20 ವರ್ಷ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ನಿತೀಶ್ ಕುಮಾರ್ ಅವರ ಒಂದು ರಾಜಕಾರಣದ ಒಂದು ವಿಶ್ಲೇಷಣೆಯನ್ನು ಜನತಾ ಪರಿವಾರದ ನಾಯಕರವರು ಆ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಒಂದು ನನ್ನದೇ ಆದಂಥ ಒಂದು ಶೈಲಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ನಿತೀಶ್ ಕುಮಾರ್ ನಿಜವಾಗಲೂ ವರ್ಣರಂಜಿತ ರಾಜಕಾರಣಿ. ನಿತೀಶ್ ಕುಮಾರ್ ಅವರು ಒಂದು ವಿದ್ಯಾರ್ಥಿ ನಾಯಕರಾಗಿ ಅಂದರೆ ವಿದ್ಯಾರ್ಥಿ ಹೋರಾಟಗಾರರಾಗಿ ಹಂತವಾಗಿ ಬೆಳೆದು ಬಂದಂತಹ ನಾಯಕ. ನಿಜಕ್ಕೂ ಅವರ ಒಂದು ರಾಜಕೀಯ ಅದಲು ಬದಲು ಯಾವ ರೀತಿಯರಾಗಿರಲಿ, ಆದರೆ ಅವರು ಬೆಳೆದಂಥ ಒಂದು ಪರಿ ನಿಜಕ್ಕೂ ಅದ್ಭುತ. ವಿದ್ಯಾರ್ಥಿ ನಾಯಕನಾಗಿ, ಅದೇ ರೀತಿ ತಾವು ಸ್ಪರ್ಧೆ ಮಾಡಿದಂತಹ ಜನತಾ ಪರಿವಾರದ ಚಿಹ್ನೆಗಳಿಂದ ಅವರು ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಸತತ 2 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಒಪ್ಕೊಳ್ತಾರೆ. ನಂತರ ಅವರ ರಾಜಕೀಯ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 6 ಬಾರಿ ಗೆಲ್ತಾರೆ ಸತತವಾಗಿ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ ಮೇಲೆ ಅದೇ ರೀತಿ ಜನತಾದಳ ಯು ಪಕ್ಷವನ್ನು ಸಂಘಟನೆ ಮಾಡಿದ ಮೇಲೆ ಅವರ ರಾಜಕೀಯ ಜೀವನದಲ್ಲಿ ಹಲವಾರು ಮೈಲಿಗಲ್ಲಿನ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾರು ಏನು ಬೇಕಾದ್ರೂ ಹೇಳ್ಬೋದು. ಅವ್ರು ಬರುವಂಥದ್ದು, ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಯಾರ ಕಡೆ ಬೇಕಾದ್ರೂ ಹೋಗ್ತಾರೆ. ಅವ್ರನ್ನ ರಾಜಕಾರಣದಲ್ಲಿ ಜಂಪಿಂಗ್ ರಾಜಕಾರಣಿ ಅಂತಲೂ ಸಹ ಕರೀತಾರೆ. ಆದರೆ ಒಂದು ವಿಚಾರವಂತ ನಾವು ಮನಸ್ಸಿನಲ್ಲಿ ಗಮನದಲ್ಲಿಟ್ಕೋಬೇಕು. ಏನಪ್ಪ ಅದು, ದೇವರ ಸಾಮ್ರಾಜ್ಯವೊಂದನ್ನು ಬಿಟ್ಟು ಇಲ್ಲಿ ಯಾರೂ ಶಾಶ್ವತವಲ್ಲ. ಯಾರ ಅಧಿಕಾರವೂ ಶಾಶ್ವತವಲ್ಲ. ಫ್ರಾನ್ಸ್ನ ವಿದೇಶಿ ಬರಹಗಾರ, ಅಂದರೆ ಪ್ರಪಂಚವನ್ನು ಸುತ್ತಿದಂತಹ ನಿಕೋಲೋ ಕಾಂಟಿ ಎಂಬ ಒಬ್ಬ ಬರಹಗಾರ ಹೇಳ್ತಾನೆ, ನಿಜವಾಗ್ಲೂ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿಬಿಟ್ಟು ಇಲ್ಲಿ ಮುತ್ತುರತ್ನಗಳು ಎಲ್ಲ ಸಹ ಮಾಡ್ತಿದ್ರಂತೆ ಅಂತ ಕೇಳ್ತೀವಿ. ಇವತ್ತು ನೋಡಿದ್ರೆ ಇಲ್ಲೆಲ್ಲ ಕಾಗೆ ಗೂಬೆಗಳು ಕಿರಿಚುವಂತಹ ಒಂದು ಸ್ಮಶಾನ ಮೌನ ಇದೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅವನ್ನ ಹೇಳ್ತಾನೆ ಮತ್ತೊಂದು ಸಾಲಿನಲ್ಲಿ, ದೇವರ ಸಾಮ್ರಾಜ್ಯವನ್ನು ಬಿಟ್ಟು ಇಲ್ಲಿ ಯಾರ ಸಾಮ್ರಾಜ್ಯವೂ ಶಾಶ್ವತವಲ್ಲ ಅಂತ. ಅದೇ ರೀತಿ ನಿತೀಶ್ ಕುಮಾರ್ ಅವರು ನಿಜವಾಗ್ಲೂ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆದದ್ದು ಏನಪ್ಪ ಫಸ್ಟೇಡ್ಗೆ ಅವ್ರು ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಏನು ಬೆಂಬಲ ಬಂದಿರೋದಿಲ್ಲ. ಅವರಿಗೆ ಅಗತ್ಯಕ್ಕೆ ತಕ್ಕಂಥ ಕಡಿಮೆ ಸ್ವಲ್ಪ ಸೀಟ್ಗಳು ಶಾರ್ಟೇಜ್ ಆದಾಗ ಬೇರೆಯವರೆಲ್ಲರೂ ಮುಖ್ಯಮಂತ್ರಿಯಾಗಿ ಅಂತ ಕೇಳ್ತಾರೆ. ಆದರೆ ಅವ್ರು ಯಾರೂ ಒಪ್ಪಲ್ಲ. ಪುನಃ ಚುನಾವಣೆ ನಡೆದಾಗ ನಿತೀಶ್ ಕುಮಾರ್ ಅವರು ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿತಾರೆ. ಅಂದರೆ ಅವರ ಯಾವಾಗಲೂ ಮೈತ್ರಿ. ನಿಮಗೊಂದು ವಿಚಾರ ಇರಲಿ, ಮೈತ್ರಿ ರಾಜಕಾರಣ ಎಲ್ಲೆಲ್ಲಿದೆ ಅಲ್ಲೆಲ್ಲ BJPಯವ್ರು ಜಾಸ್ತಿ ಇರ್ತದೆ. ಈ BJP ಪಕ್ಷಕ್ಕೆ ಈ BJP ಪಕ್ಷವನ್ನು ಒಂದ್ಸಲಿ ನಿಜವಾಗ್ಲೂ ಅವ್ರನ್ನ ಹೊಗಳಲೇಬೇಕು. ಯಾಕೆ ಗೊತ್ತಾ, ಅವ್ರ ಸಂಘಟನೆ ಆ ರೀತಿ ಇದೆ. ಎಲ್ಲ ಪಕ್ಷದವ್ರೂ ಮುಂದಿನ ಚುನಾವಣೆಗೆ ನಾವು ಸಂಘಟನೆ ಮಾಡ್ತೀವಿ ಅಂದರೆ ಅವರು 20-25 ವರ್ಷ ಇಲ್ಲಿ ಸಂಘಟನೆ ಮಾಡಿ ನಾವು ಇಲ್ಲಿ ಪಕ್ಷವನ್ನು ನಾವು ಕಟ್ತೀವಿ ಅನ್ನೋ ಒಂದು ಇದನ್ನು ಬೆಳೆಸ್ಕೊಬಂದಿರ್ತಾರೆ, ಒಂದು ಮುಂದಾಲೋಚನೆಯನ್ನು ಬೆಳೆಸ್ಕೊಬಂದಿರ್ತಾರೆ. ಮಹಾರಾಷ್ಟ್ರ ತಗೊಳ್ಳಿ, ಬಿಹಾರ ತಗೊಳ್ಳಿ, ಹಲವಾರು ರಾಜ್ಯ, ಕರ್ನಾಟಕ ತಗೊಳ್ಳಿ, ಹಲವಾರು ಎಲ್ಲೆಲ್ಲಿ ಅವರು ಮೈತ್ರಿ ರಾಜಕಾರಣವನ್ನು ಶುರು ಮಾಡೋರೆ. ಅವರು ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತೀವಲ್ಲ, ಬಸ್ಸು ಲೋಡ್ ಆಗಿರ್ತದೆ, ಆ ಲೋಡ್ ಆಗಿರೋ ಬಸ್ಗೆ ಆ ಹಳ್ಳ ಕೊಳ್ಳಾದ ಇದರಲ್ಲಿ ಬಸ್ಸು ಹಿಂಗೆ ಓಲಾಡ್ಕೊಬರ್ತಾರೋ ಹಂಗೆ ಬಂದು ಪುಟ್ಬಿಡತ್ಕೋತಾರೆ. ಕೊನೆಗೆ ಸಂಘಟನೆ ಪಕ್ಷವನ್ನು ಸಂಘಟನೆ ಮಾಡ್ಲತ್ತಾ ತಾವೇ ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಬಂದ್ಬಿಡ್ತಾರೆ. ಅಂದರೆ ಡ್ರೈವರ್ ಸೀಟಿಂದ ಆ ಬಸ್ ಓಡ್ತಾ ಇರ್ತಕ್ಕಂಥ ಡ್ರೈವರ್ನ ಎದುರಿಸಿ ಹಾಕ್ಬಿಡ್ತಾರೆ. ಅಂದರೆ ಅವ್ರ ಸಂಘಟನೆ ಇದೇ ರೀತಿ. ಒಂದು ಸ್ವಲ್ಪ ಸ್ಥಳ ಕೊಟ್ಟರು ಸಾಕು, ಅವರು ಖಂಡಿತ ಮುಂದೊಂದು ದಿವಸ ಅವರು ಅಧಿಕಾರವನ್ನು ಹಿಡಿತಾರೆ. ಅಧಿಕಾರ ಇಡೀ ಗಂಟೆ ಅವ್ರು ಬಿಡಲ್ಲ, ಹೋರಾಟ ನಡೆಸ್ತಾನೆ ಇರ್ತಾರೆ. ಇದೇ ರೀತಿ ಮೈತ್ರಿ ಪ್ರಾದೇಶಿಕ ಪಕ್ಷಗಳಿಗೆ ಸ್ಥಾನವನ್ನು ಕೊಡ್ತಾರೆ.
ಕೊನೆಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದೇ ರೀತಿ ಹಲವಾರು ತಂತ್ರಗಳನ್ನು ಅವರು ಉಪಯೋಗಿಸ್ತಾರೆ. ಆದರೂ ಆ ಪಕ್ಷ ಸಂಘಟನೆ ಅವ್ರ ಕರ್ತವ್ಯ, ಅದರಲ್ಲಿ ಅವ್ರು ಗೆದ್ದಿದ್ದಾರೆ. ನಿತೀಶ್ ಕುಮಾರ್ ನಿಜವಾಗ್ಲೂ ಅವರು ಯಾವ ರೀತಿ ಒಂದು ರಾತ್ರಿ ಈ ಪಕ್ಷದಲ್ಲಿದ್ದರೆ ಮೈತ್ರಿ ಜೊತೆಲಿ ಇನ್ನೊಂದು ದಿನ ಬೇರೆ ಚೇಂಜ್ ಮಾಡಿಬಿಡ್ತಾರೆ. ಯಾರೂ ಸಹ ಅವ್ರು ನಂಬ್ಕೊಂಗೇ ಇಲ್ಲ. ಆದರೆ ಮುಖ್ಯಮಂತ್ರಿಯಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರಿಗೆ ಜಂಪಿಂಗ್ ಸ್ಟಾರ್ ಅಂದರೆ ಯಾರೂ ನಂಬದಿರೋ, ಉದಾಹರಣೆಗೆ UPA ಅಂದರೆ ಎಲ್ಲನೂ ಸಹ ಸಂಘಟನೆ ಮಾಡಿ ಈ ಬಾರಿಯ ಒಂದು ಏನು ಲೋಕಸಭಾ ಚುನಾವಣೆಯಲ್ಲಿ ಅವರೇ ಮುಂದೆ ಕೂತ್ಕೊಂಡು ಡ್ರೈವಿಂಗ್ ಸೀಟಲ್ಲಿದ್ದವರು ಅವರೇ ಜಂಪ್ ಮಾಡಿಬಿಡ್ತಾರೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ದಾರಿ ತಪ್ಪದಂಗೆ ಆಗೋಯ್ತೆ. ಯಾರು ಇದನ್ನು ಕಟ್ಟಬೇಕು, ಈ ಸಂಘಟನೆನ ಕಟ್ಟಿ BJPನ ಸೋಲಿಸ್ಬೇಕು ಅಂತಿದ್ದವರು ಪುನಃ NDA ಮೈತ್ರಿಕೂಟಕ್ಕೆ ಹೊರಟೋಯ್ತಾರೆ. ಅವ್ರಿಗೆ ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ಚೆನ್ನಾಗಿ ಉಪಯೋಗಿಸ್ಕೊಂಡವ್ರೆ. ಅದೇ ರೀತಿ ಟೈಮು ಅಂತ ಒಂದು ಇದ್ದೇ ಇರ್ತದಲ್ಲ, ಆ ಟೈಮು ಮುಗಿತಾ ಬಂದಾಗ ನಿಜವಾಗ್ಲೂ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ರಾಜೀನಾಮೆನ ಕೊಟ್ಟರು ಅಂದರೆ ಅಲ್ಲಿಗೆ ಅವರ ಸ್ಥಿತಿ ಯಾವ ಮಟ್ಟಕ್ಕೆ ಬಂತು ಅಂತ ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ ಕೊನೆಗೊಂದು ದಿನ ರಾಜೀನಾಮೆನ ಕೊಡಲೇಬೇಕು, ಅಧಿಕಾರವನ್ನು ತ್ಯಜಿಸಬೇಕು. ಆದರೆ ಪ್ರಾದೇಶಿಕ ಪಕ್ಷ ಅವರ ಹಿಂದುಗಡೆನೆ ಅಂದರೆ ಅವ್ರ ಮಗನೋ ಯಾರೋ ಬಂದು ಬಲಿಷ್ಠವಾಗಿ ನಿಂತಿರ್ತಾರೆ. ಆದರೆ ನಿತೀಶ್ ಕುಮಾರ್ ಅವ್ರ ಸ್ಥಿತಿ ನಿಜವಾಗ್ಲೂ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ರಾಜೀನಾಮೆ ಕೊಟ್ಟು BJPಯವ್ರಿಗೆ ಮೊದಲ ಬಾರಿಗೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಹುದ್ದೆ ಆಯ್ಕೆ ಮಾಡಿಕೊಡ್ತಾರೆ ಅಂದರೆ ಯಾವ ರೀತಿ ಆಯಿತು ಅಲ್ವಾ? ನಾವು ಎಷ್ಟೇ ತಂತ್ರದ ಆಟವನ್ನು ಮಾಡಿದ್ರೂ ಸಹ ನಾವು ಕೊನೆಗೊಂದು ದಿನ ಕೆಲವು ಸಮಯದಲ್ಲಿ ಆ ಸಮಯಕ್ಕೆ ತಕ್ಕಂತೆ ನಮಗೆ ನಾವೇ ಸೋಲನ್ನು ಕಾಣ್ತೀವಿ. ಅದೇ ರೀತಿ ನಿತೀಶ್ ಕುಮಾರ್ ಅವರು 20 ವರ್ಷ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಆ ಪಕ್ಷವನ್ನು ಮುನ್ನಡೆಸುವಂಥ ಒಬ್ಬ ದೊಡ್ಡ ಸಮರ್ಥ ನಾಯಕನ ತಯಾರು ಮಾಡಬೇಕಾಗಿತ್ತು. ಇತ್ತೀಚೆಗೆ ಅವ್ರ ಮಗ ಬಂದಿರ್ಬೋದು, ಆದರೂ ಅವರಷ್ಟು ಪಕ್ಷದ ಮೇಲೆ ಹಿಡಿತ ಹೊಂದ್ತಾರೆ ಅಂತ ಯಾರಿಗೂ ಸಹ ಭರವಸೆ ಬರ್ತಾಯಿಲ್ಲ. ಅದೇ ರೀತಿ ಒಂದು ಸಲ ಲಾಲು ಪ್ರಸಾದ್ ಯಾದವ್ ಅವ್ರ ಜೊತೆಲಿ ಇರ್ತಾರೆ, ಇನ್ನೊಂದು ಸಲ BJPಯವ್ರ ಜೊತೆಲಿ ಹೋಗ್ತಾರೆ. ಇದೇ ರೀತಿ ಹಲವು ಕಲರ್ಫುಲ್ಲು ರಾಜಕಾರಣಿ ಅಂತಲೇ ಹೇಳ್ಬೋದು. ಹಲವಾರು ಏನಪ್ಪ ಅವ್ರ ರಾಜಕಾರಣದಲ್ಲಿ ಯಾವ ರೀತಿ ಅವರು ನಿರ್ಧಾರ ತಗೋತಾರೆ ಅಂತ ಹೇಳಿಕೆ ಬರೋದಿಲ್ಲ. ಅದಕ್ಕೋಸ್ಕರ ಯಾರೂ ಸಹ ಅವ್ರ ಹತ್ರ ರಾಜಕಾರಣ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕಾಗಿರುವಂಥ ಸ್ಥಿತಿ. ಏನಾದರೂ ಆಗಲಿ, ಬಿಹಾರ ಅಂತಂದರೆ ಅದನ್ನು ನೋಟನೇ ಬೇರೆ. ನಿತೀಶ್ ಕುಮಾರ್ ಅವರು ಅಷ್ಟೋ ಇಷ್ಟೋ ಅಭಿವೃದ್ಧಿಯನ್ನು ಮಾಡಿ ಇವತ್ತಿನ ದಿನ ಜನತಾ ಪರಿವಾರದ ನಾಯಕ, ಪ್ರಬಲ ನಾಯಕನಾಗಿ ಬೆಳೆದು ಇವತ್ತು ಮುಖ್ಯಮಂತ್ರಿ ಹುದ್ದೆಯನ್ನು BJP ಪಕ್ಷದಲ್ಲಿ ಬಿಟ್ಟಿದ್ದಾರೆ. ಅದೇ ರೀತಿ ಅವರು ರಾಜ್ಯಸಭಾ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆದರೆ ಅವರ ಜನಪ್ರಿಯತೆ ಇದ್ದರೂ ಸಹ ಈಗ ಜನಪ್ರಿಯತೆ ಇದ್ದಕ್ಕಿದ್ದಂಗೆ ಯಾವುದೇ ರಾಜಕಾರಣಿಗೂ ಅಷ್ಟೇ ಅಧಿಕಾರ ಹೋಯಿತು ಅಂದರೆ ಅವ್ರ ಜನಪ್ರಿಯತೆ ಕುಗ್ಗೋಯ್ತದೆ. ಆದರೆ ನಿತೀಶ್ ಕುಮಾರ್ ಅವರ ಒಂದು ನಡೆ, ಅವರು ತೆಗೆದುಕೊಂಡಂಥ ನಿರ್ಧಾರ ನಿಜಕ್ಕೂ ಅದ್ಭುತ ಅಂತ ಹೇಳ್ತಾ, ಒಟ್ಟು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ರಾಜಕಾರಣದಲ್ಲಿ ಏಳಿ ಬೀಳುವುದು ಸಹಜ. ಇಲ್ಲಿ ಯಾರೂ ಸಹ ಹುದ್ದೆಯಲ್ಲಿ ಶಾಶ್ವತ ಇರೋಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ರಾಜಕೀಯವನ್ನು ಒಂದು ಆಟದ ರೀತಿ ತಗೊಳ್ಬೇಕೆ ಹೊರತು ಅದನ್ನು ಅತಿ ಹೆಚ್ಚು, ಅದರಲ್ಲಿಯೂ ಸಹ ಇವತ್ತಿನ ಒಂದು ಚುನಾವಣೆ ನಿಜಕ್ಕೂ ಗಾಬರಿಯಾಗುವಂಥದ್ದು. ಎಲ್ಲ ಹಣವಂತರು ಉದ್ಯಮಿಗಳೇ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿರೋದು ಅತ್ಯಂತ ದುಃಖಕರವಾದಂಥ ಸಂಗತಿ. ಯಾಕೆ ಅಂದರೆ ತಿಳಿದಿರೋರು ಚುನಾವಣೆ ನಿಲ್ಲಕ್ಕಾಗಲ್ಲ, ಆ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳ್ತಾ ಈ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಒಟ್ಟು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟೀಮ್ ಲೀಡರ್ MB ಲೋಕೇಶ್. ನಮಸ್ಕಾರಗಳು.